ನಮಸ್ಕಾರ, ಸತ್ಯ ಸರಸ್ವತಿ ಚಾನಲ್ಗೆ ಸ್ವಾಗತ. ನಾನು ಭಾರ್ಗವಿ. ಇವಾಗ ಭೀಮ್ನ ಅಮಾವಾಸ್ಯೆ ಹಬ್ಬಕ್ಕೆ ಮುಂಚೆ ನಾವು ಈ ಬೊಂಬೆಗಳೆಲ್ಲ ರೆಡಿ ಅಂದರೆ ಇದು ಗಂಡಪ್ಪಗಳು ಅಂತಾರೆ. ಹೇಗೆ ಮಾಡೋದು ನೋಡೋಣ ಬನ್ನಿ. ನೋಡಿ, ಬೊಂಬೆ ಮಾಡೋದಕ್ಕೆ ನಾನು ಮಣ್ಣೆಲ್ಲ ಹದ ಮಾಡ್ಕೊಂಡಿದ್ದೀನಿ. ಅಂದರೆ ಅದರಲ್ಲಿರೋ ಕಲ್ಲು ಏನಾದರೂ ಇದ್ದರೆ ಅದೆಲ್ಲ ತೆಕ್ಕೊಂಡು ಎಲ್ಲ ನೀಟಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಒಂದು ಕವರ್ಗೆ ಹಾಕ್ಕೊಳ್ತಿದ್ದೀನಿ. ನೋಡಿ, ಕವರ್ಗೆ ಹಾಕಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಮೆತ್ತಗೆ ಮಾಡ್ಕೊಳ್ತೀನಿ. ನೋಡಿ, ಸ್ವಲ್ಪನೇ ನೀರು ಹಾಕ್ತೀನಿ. ಯಾಕೆಂದರೆ ಮಣ್ಣು ನಿಮಗೆ ಅದು ಸ್ವಲ್ಪ ಮಳೆ ಬಂದಿರೋದಕ್ಕೆ ಮೆತ್ತಗೆ ಇದೆ. ಹಾಗಾಗಿ ನಾನು ಜಾಸ್ತಿ ನೀರು ಹಾಕಿದ್ರೆ ತೀರಾ ಮಾಡೋದಕ್ಕೆ ಆರಾಮಿರಲ್ಲ. ಹಾಗಾಗಿ ಒಂದೇ ಒಂದು ಸ್ವಲ್ಪ ನೋಡ್ಕೊಂಡು ಹಾಕಬೇಕು. ನೋಡಿ, ಈ ಥರ ಮೆತ್ತಗೆ ಮಾಡಿಕೊಂಡು ತೋರಿಸ್ತೀನಿ. ಈ ಥರ ಮೆತ್ತಗಾಗುತ್ತೆ. ನಿಮಗೆ ಆ ಬೊಂಬೆ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಅದನ್ನೆಲ್ಲ ತಕ್ಕೊಂಡು ಇನ್ನೂ ಸ್ವಲ್ಪ ಇತ್ತು ಮಣ್ಣು, ಅದನ್ನು ಆ ಕವರ್ಗೆ ಹಾಕಿ ಈ ಥರ ನಾದ್ಕೋತಿದ್ದೀನಿ. ನೋಡಿ, ಎಲ್ಲ ಚೆನ್ನಾಗಿ ಮೆತ್ತಗೆ ಆಗ್ತಿದೆ. ನಿಮ್ಗೆ ಇವಾಗ ಇದರಲ್ಲಿ ಏನು ಬೇಕಾದರೂ ಮಾಡಬಹುದು. ನೋಡಿ, ಇದನ್ನೆಲ್ಲ ತೆಗೆದು ಚೆನ್ನಾಗಿ ಮೆತ್ತಗೆ ಆಗೋಯಿತು. ಇದೆಲ್ಲ ಮಾಡಿದ್ರೆ ನಮಗೆ ಒಂಥರ ಖುಷಿ ಸಿಗುತ್ತೆ. ನಾವೇ ಮಾಡಿದ್ವಿ ಅನ್ನೋ ಒಂದಿದು. ಹಾಗಾಗಿ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮಮ್ಮ ಮಾಡ್ತಿದ್ರು. ಅವ್ರ ಎದುರು ಕೂತ್ಕೊಂಡು ನಾವು ಪುಟ್ಟದಾಗಿ ಏನೋ ಮಾಡ್ತಿದ್ವಿ. ಅವರು ತುಂಬ ಚೆನ್ನಾಗಿ ಮಾಡ್ತಿದ್ರು ನಮ್ಮಮ್ಮ. ನೋಡಿ, ಇವಾಗ ಎಲ್ಲ ಆ ಥರ ಮೆತ್ತಗೆ ಮಾಡ್ಕೊಂಡು ಇವಾಗ ಅದನ್ನು ಕೈಯಲ್ಲಿ ಒಂದು ಸ್ವಲ್ಪ ಇದು ಮಾಡ್ತೀನಿ. ಏನಾದರೂ ಮೆತ್ತಗೆ ಅಂದರೆ ಕಲ್ಲೇನನ್ನ ಇತ್ತು ತೆಗೆದಿದ್ದೀನಿ, ಆದರೂ ಇನ್ನೇನನ್ನ ಇತ್ತು ಅಂದರೆ ತೆಗೆದು ಬಿಡಬೇಕು. ನೋಡಿ, ಆಯ್ತು, ಎಲ್ಲ ತೆಕ್ಕೊಂಡೆ ಸ್ವಲ್ಪ ಮಾಡು ಇಟ್ಕೊಂಡ್ಬಿಟ್ಟೆ. ನಿಮಗೆ ತೋರಿಸೋದಕ್ಕೋಸ್ಕರ ಇವಾಗ ಇದು ಮಾಡ್ತಿದ್ದೀನಿ. ನೋಡಿ, ತೋರಿಸ್ತೀನಿ. ಈ ಥರ ಒಂಥರ ಅಂದರೆ ಒಬ್ಬರು ಹೆಣ್ಮಗುಗೆ 2 ಬೊಂಬೆ ಅನ್ನೋ ಥರ, ಆ ಥರ ಜೋಡಿ. ಅಂದರೆ ಪಾರ್ವತಿ ಪರಮೇಶ್ವರ ಅಂತ, ಭೀಮೇಶ್ವರ ವ್ರತ ಇದು ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು 2 ಬೊಂಬೆ ಮಾಡ್ಕೋಬೇಕು. ಈ ಥರ ಒಂದೇ ಸೈಜಲ್ಲಿದ್ದರೆ ಚೆನ್ನಾಗಿರುತ್ತೆ. ಈ ಥರ ಮಾಡಿ ಹೀಗೆ ಉದ್ದುದ್ದ ಈ ಥರ ಪ್ರೆಸ್ ಮಾಡಿದ್ರೆ 4 ಮೂಲೆ ಒಂದೇ ಸಮ ಇರುತ್ತೆ. ಮೇಲ್ಗಡೆ ಈ ಥರ ಉದ್ದ ಮಾಡಬೇಕು. ಉದ್ದ ಮಾಡಿ ಇದನ್ನು ನೀಟಾಗಿ ಬರುತ್ತೆ. ನಾವು ಮಣ್ಣು ಚೆನ್ನಾಗಿ ಹದ ಮಾಡ್ಕೊಂಡಿರೋದ್ರಿಂದ ನಿಮಗೆ ನೀಟಾಗಿ ಬರುತ್ತೆ. ನೋಡಿ, ಈ ಥರ ಎಲ್ಲ ಮಾಡಿ ಇಟ್ಕೊಳ್ತೀನಿ. ಒಂದು ಆಯಿತು, ಇನ್ನೊಂದನ್ನು ತೋರಿಸ್ತೀನಿ. ಈ ಥರ ಎಲ್ಲದನ್ನು ಮಾಡ್ಕೊಳ್ತೀನಿ. ಮೊದಲು ಈ ಥರ ಮೆತ್ತಗೆ ಮಾಡಿಕೊಂಡು ಆಮೇಲೆ ಅದನ್ನು ಹೀಗೆ ಒಂದೇ ಸೈಜ್ ಇದೆಯಾ ಇಲ್ವಾ ನೋಡಿಕೊಂಡು ಸರಿ ಮೇಲೆ ಎಲ್ಲ ನೀಟಾಗಿರಬೇಕು. ಇದಕ್ಕೆ ಪೂಜೆ ಮಾಡೋದ್ರಿಂದ ನಾವು ನೀಟಾಗಿ ಮಾಡ್ಕೋಬೇಕು. ಈ ಥರ ಪ್ರೆಸ್ ಮಾಡಿ ಹಿಂಗೆ ಮಾಡಿದಾಗ ಅದು ನೀಟಾಗಿ ಬಂದುಬಿಡತ್ತೆ. ನೋಡಿ, 4 ಮೂಲೆ ಈಕ್ವಲ್ಲಾಗಿರುತ್ತೆ. ಮೇಲೆ ಒಂಥರ ಒಂದು ಕಿರೀಟ ಥರ ಅದು ಆ ಥರ ಮಾಡಬೇಕು. ಇವಾಗ ಏನು ಮಾಡೋದು, ಹೆಣ್ಣು ಬೊಂಬೆಗೆ ಈ ಥರ ಮುಂದೆ ಈ ಥರ ಇಡ್ತೀವಿ. ಇದು ಹೆಣ್ಣು ಬೊಂಬೆ ಅಂತ, ಅದು ಗಂಡು ಬೊಂಬೆ, ಇದು ಹೆಣ್ಣು ಬೊಂಬೆ. ಈ ಥರ ಮಾಡ್ತೀವಿ. ನೋಡಿ, ತೋರಿಸ್ತಿದ್ದೀನಿ. ಈ ಥರ ಮಾಡ್ಕೋಬೇಕು. ನಮ್ಮ ಮನೆಯಲ್ಲಿ ತುಂಬ ಜನ ಇದ್ವಿ. ನಮ್ಮ ಹೆಣ್ಮಕ್ಳಿಗೆಲ್ಲ ಎಲ್ರಿಗೂ ಮಾಡ್ತಿದ್ರು. ನಮ್ಮಮ್ಮ ತುಂಬ ಆಸಕ್ತಿ ಈ ಥರ. ನಮ್ಮ ಮನೇಲಿ ಯಾವ ಹಬ್ಬನೂ, ಚಿಕ್ಕ ಹಬ್ಬ ಕೂಡ ತುಂಬ ಚೆನ್ನಾಗಿ ಮಾಡಿಸ್ತಿದ್ರು. ನಮ್ಮ ದೊಡ್ಡಮ್ಮಂದರು, ನಮ್ಮಮ್ಮ ಎಲ್ಲನೂ ಅಷ್ಟೆ. ಎಲ್ರಿಗೂ ತುಂಬ ಇಂಟ್ರೆಸ್ಟ್. ಅದಕ್ಕೆ ಏನೇನು ಬೇಕೋ ಎಲ್ಲ ನಮ್ಮ ದೊಡ್ಡಪ್ಪಂದರು ತಂದು ಕೊಡ್ತಿದ್ರು. ಏಕೆಂದರೆ ನಾವು ತುಂಬ ಅಂದರೆ ತೋಟದ ಮಧ್ಯೆ ಇರೋದ್ರಿಂದ ನಮಗೆಲ್ಲ ತೊಗೊಂಡು ಬರಬೇಕಿತ್ತು, ಹೊರಗಡೆಯಿಂದನೇ ತರಬೇಕಿತ್ತು. ಅಂದರೆ ಈಸಿಯಾಗಿ ಸಿಗೋ ಥರ ಇರಲಿಲ್ಲ. ಹಾಗಾಗಿ ಹಬ್ಬದ ಸಾಮಾನೆಲ್ಲ ಬೇರೆ ಕಡೆಯಿಂದನೇ ತೊಗೊಂಬರ್ಬೇಕು. ಹೂವು ಹಣ್ಣು ಎಲ್ಲ ಸಿಕ್ತಿತ್ತು, ನಮ್ಮದೇ ಬೆಳೀತಿದ್ವಿ. ನೋಡಿ, ಇವಾಗ ಇನ್ನೂ ಒಂದು ಸ್ವಲ್ಪ ಮಾಡ್ತಿದ್ದೀನಿ. ಎಲ್ಲ ಈ ಥರ ಮಾಡ್ಕೊಳ್ಳೋದು ಒಂಥರ ಸಂಭ್ರಮ. ಈ ಹಬ್ಬ ಇದೇ ಒಂಥರ ಹಬ್ಬ, ಮೊದಲನೇ ಹಬ್ಬ. ಈ ಹಬ್ಬದಲ್ಲಿ ನಾವು ಯಾವಾಗಲೂ ಅಮಾವಾಸ್ಯೆ ದಿವಸ ಎಣ್ಣೆ ಸ್ನಾನ ಮಾಡೋದಿಲ್ಲ, ಎರ್ಕೊಳ್ಳೋದು ಆ ಥರ ಮಾಡೋದಿಲ್ಲ. ಸಾಮಾನ್ಯವಾಗಿ ಅಮಾವಾಸ್ಯೆ ಯಾರೂ ಮಾಡೋಲ್ಲ. ಆದರೆ ಈ ಭೀಮನ ಅಮಾವಾಸ್ಯೆಗೆ ಎಲ್ಲ ಹೆಣ್ಮಕ್ಳು ಅಂದರೆ ಎಣ್ಣೆ ಸ್ನಾನ ಮಾಡಬಹುದು. ಹಾಗಾಗಿ ಆವತ್ತಿನ ದಿನ ಏನೋ ಸಂಭ್ರಮ ನಮಗೆಲ್ಲ. ನೋಡಿ, ಆಯಿತು, ಎಲ್ಲ ಆಯಿತು. ಇವಾಗ ಅದು ಆರೋಕ್ಕೆ ಬಿಡಬೇಕು. ಎಲ್ಲ ನೀಟಾಗಿ ಇಟ್ಟುಬಿಟ್ಟು ಚೆನ್ನಾಗಿ ಅಂದರೆ ಆರಬೇಕು.
ಒಣಗಬೇಕು. ಎಲ್ಲ ಚೆನ್ನಾಗಿ ಒಣಗದಾದಮೇಲೆ ಅದಕ್ಕೆ ನಾವು ಚುಕ್ಕೆಗಳೆಲ್ಲ ಇಟ್ಕೊಂಡು ಬರಬೇಕು. ಅದರದ್ದು ಇದು ಆರಿದ ಮೇಲೆ ಅಂದರೆ ಎಲ್ಲ ಒಣಗಿದ ಮೇಲೆ ಕೆಮ್ಮಣ್ಣಲ್ಲಿ ನಾನು ಅದ್ದುತ್ತೀನಿ, ಅಂದರೆ ನೋಡೋಕ್ಕೂ ಚೆನ್ನಾಗಿ ಕಾಣಬೇಕಲ್ಲ, ಹಾಗಾಗಿ ಕೆಮ್ಮಣ್ಣಲ್ಲಿ ಹಿಂಗೆ ಅದ್ದಿದಾಗ ಇದು ನಮ್ಮ ಊರಲ್ಲಿ ಕೆಂಪು ಮಣ್ಣೇ ಇರ್ತಿತ್ತು. ಅಮ್ಮ ಕೆಂಪು ಮಣ್ಣಲ್ಲೇ ಈ ಥರ ಬೊಂಬೆ ಮಾಡ್ತಿರೋದ್ರಿಂದ ಆ ಥರ ಏನು ಮಾಡೋ ಅವಶ್ಯಕತೆ ಇರಲಿಲ್ಲ. ನಮ್ಮದು ಕೆಂಪು ಮಣ್ಣಲ್ಲ, ಇದು ಒಂಥರ ಕಪ್ಪು ಮಿಶ್ರಿತ, ಕಪ್ಪು ಅಲ್ಲ, ಒಂಥರ ಮಣ್ಣು ಬೇರೆ ಕಲರ್ ಇರೋದ್ರಿಂದ ಹಾಗಾಗಿ ನಾವು ಕೆಮ್ಮಣ್ಣು ಇರುತ್ತಲ್ಲ ಅದನ್ನು ಸ್ವಲ್ಪ ನೀರು ಥರ ಮಾಡಿಕೊಂಡು ಇದರಲ್ಲಿ ಅದ್ದಿ ಮಾಡ್ತೀನಿ. ನೋಡಿ ಇವಾಗ ಇದನ್ನು ಆರಕ್ಕೆ ಬಿಡ್ತೀನಿ, ಒಣಗಲಿ, ಚೆನ್ನಾಗಿ ಒಣಗಲಿ. ನೋಡಿ ಬೊಂಬೆಗಳೆಲ್ಲ ಈ ಥರ ಒಣಗಕ್ಕೆ ಬಿಟ್ಬಿಡಬೇಕು. ಇದನ್ನು ಚೆನ್ನಾಗಿ ಒಣಗಿದ್ರೆ ಮತ್ತೆ ನಾವು ಅದನ್ನು ಚುಕ್ಕೆ ಎಲ್ಲ ಅಂದರೆ ಸುಣ್ಣದಲ್ಲಿ ಚುಕ್ಕೆ ಇಡಬೇಕಲ್ಲ, ಅದಕ್ಕೆ ಈಸಿ ಆಗುತ್ತೆ. ಚೆನ್ನಾಗಿ ಒಣಗಬೇಕು. ಬೊಂಬೆ ಮಾಡಿದ್ದೆಲ್ಲ ಚೆನ್ನಾಗಿ ಒಣಗಿತ್ತು. ಮತ್ತು ನಾನೇನು ಮಾಡಿದೆ, ಅದು ಸ್ವಲ್ಪ ಕೆಂಪು ಇರಲಿ, ಕೆಮ್ಮಣ್ಣು ತೊಗೊಂಡೆ, ಅದನ್ನು ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಪೇಸ್ಟ್ ಥರ ಮಾಡಿಕೊಂಡು ಅದರಲ್ಲಿ ಚೆನ್ನಾಗಿ ಅದ್ದಿ ಬಿಸಿಲಲ್ಲಿ ಇಟ್ಟಿದ್ದೀನಿ, ಚೆನ್ನಾಗಿ ಒಣಗಲಿ. ಇದು ನಾನು ಒಣಗ್ಸೋಕೆ ಇಟ್ಟಿದ್ನಲ್ಲ, ಎಲ್ಲ ಒಣಗಿದೆ, ಬೊಂಬೆಗಳು ಚೆನ್ನಾಗಿ ಒಣಗಿದೆ. ಅದಕ್ಕೆ ನಾನು ಈ ಒಂದು ಸುಣ್ಣದ ನೀರಿಂದ ಚುಕ್ಕೆ ಇಟ್ಕೊಂಡು ಬರ್ತೀನಿ, ಎಲ್ಲದಕ್ಕೂ ಚುಕ್ಕೆ ಇಟ್ಕೊಂಡು ಬರ್ತೀನಿ. ನೋಡಿ ಈ ಥರ ಒಂದು ಕಡ್ಡಿ ತೊಗೊಂಡು ಅದನ್ನು ಈ ಥರ ಒಂದು ಸುಣ್ಣದಲ್ಲಿ ಅದ್ದಿ ಚುಕ್ಕೆ ಇಟ್ಕೊಂಡು ಬರಬೇಕು. ಇದು ಮದುವೆಗೆ ಮುಂಚೆ ಮಾಡುವಂಥದ್ದು. ಅಂದರೆ ಮದುವೆ ಆಗದಿರೋ ಮಕ್ಳುಗಳಿರ್ತಾರಲ್ಲ, ಅವ್ರಿಗೆ ಈ ಥರ ಬೊಂಬೆಗಳು ಮಾಡಿ ಪೂಜೆ ಮಾಡಿಸೋ ಪದ್ಧತಿ ಇರುತ್ತೆ. ಕೆಲವ್ರ ಮನೆಯಲ್ಲಿ ದೀಪಗಳಿಗೆ ಅದನ್ನು ಮಾಡಿಸ್ತಾರೆ ಪೂಜೆನ. ನಮ್ಮ ಮನೆ ಪದ್ಧತಿ ತವ್ರ ಮನೆ ಕಡೆಯೂ ಇದೇ ಥರ ಬೊಂಬೆ ಮಾಡಿ, ನಾವೆಲ್ಲ ಚಿಕ್ಕವರಿದ್ದಾಗ ಇದೇ ಥರ ಬೊಂಬೆ ಮಾಡಿ ಅದಕ್ಕೆ ಪೂಜೆ ಮಾಡಿದ್ದು ಮಾಡ್ತಿದ್ರು. ಈಗ ನಮ್ಮ ಅತ್ತೆ ಮನೆಯಲ್ಲೂ ಇದೇ ಥರನೇ ಇದೆ ಅಂತ ಹೇಳಿದ್ರು. ಅವ್ರ ಮಕ್ಕಳುಗಳಿಗೆ ಸರಿ ಚಿಕ್ಕವರಿದ್ದಾಗ ಇದೇ ಥರ ಬೊಂಬೆ ಮಾಡಿ ಅದಕ್ಕೆ ಪೂಜೆ ಮಾಡಿಸಿ. ಅಂದರೆ ಇದು ಒಂದು ಪಾರ್ವತಿ ಪರಮೇಶ್ವರ. ಸಾಮಾನ್ಯವಾಗಿ ಈ ಮದುವೆ ಇದು ಅಂದಾಗ ಒಳ್ಳೆ ಗಂಡ ಸಿಗಲಿ, ಅಂದರೆ ಮದುವೆಗೆ ಮುಂಚೆ ಆದರೆ ಮಕ್ಕಳುಗಳಿಗೆ ಒಳ್ಳೆ ಗಂಡ ಸಿಗಲಿ, ಆ ಥರ ಒಂದು ಕೇಳ್ಕೊಳ್ಳೋ ಅಂಥ ಒಂದು ಹಬ್ಬ ಇದು. ಹಾಗಾಗಿ ಇದನ್ನು ಪ್ರತಿಯೊಬ್ಬರು ಅಂದರೆ ಪದ್ಧತಿ ಇದ್ದವರು ಮಾಡೇ ಮಾಡ್ತಾರೆ ಇದನ್ನು. ನೋಡಿ ಎಲ್ಲದಕ್ಕೂ ನಾನು ಚುಕ್ಕೆ ಇಟ್ಕೊಂಡು ಬಂದೆ. ಮದುವೆ ಆದಮೇಲೆ ದೀಪಗಳಿಗೆ ಪೂಜೆ ಮಾಡಿ ಗಂಡನ ಒಂದು ಒಳ್ಳೆಯದಕ್ಕೆ ಎಲ್ಲ ಅಂದರೆ ಈಶ್ವರನ್ನ ಕೇಳ್ಕೊಳ್ಳೋದು. ನೋಡಿ ಎಲ್ಲದಕ್ಕೂ ನಾನು ಚುಕ್ಕೆ ಇಟ್ಕೊಂಡು ಬಂದೆ. ಎಲ್ಲ ಚುಕ್ಕೆ ಇಟ್ಟಿದ್ದಾಯಿತು. ನೋಡಿ ರೆಡಿ ಆಯಿತು. ನೋಡಿ ನಿಮ್ಮನೆಯಲ್ಲೂ ಈ ಥರ ಮಾಡ್ಕೊಳ್ಳಿ, ಹಬ್ಬನ ಆಚರಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ನಾವು ಹೇಗೆ ನಮ್ಮ ಚಿಕ್ಕ ವಯಸ್ಸಲ್ಲಿ ಹಬ್ಬ ಮಾಡಿದ್ವಿ ಅದೆಲ್ಲ ನಾವು ಹಂಚ್ಕೋತೀವಿ. ಥ್ಯಾಂಕ್ ಯು.